ಯಾರ ಮನೆಗೆ ಹೋಗೋಣ ಇವತ್ತು ಸಾರು ಕೇಳಕ್ಕೆ? ಅಯ್ಯೋ, ಈ ಮುದ್ದೆ ಅನ್ನ ಹೆಂಗಾರ ಮಾಡಿಡ್ಬೋದು. ಈ ಸಾರು ಮಾಡೋದೇ ಒಂದು ದೊಡ್ಡ ಬೇಸರ. ಈ ಸುಬ್ಬಿ ಮನೆಗೆ ಹೋಗಿ ಕೇಳಲ್ಲ. ಬ್ಯಾಡ ಬ್ಯಾಡ ಹಂಗೆ ಸಿಡ್ಕಂತಾಳೆ. ಯೋನಾರ ಕೇಳಕ್ಕೆ ಹೋದ್ರೆ ಯೋನವ ಅಂತ ಅಲ್ಲಿಂದನೇ ಬಾಗ್ಲಿಂದನೇ ಸಾಗರಿತಾಳೆ. ಈಕೆ ಹತ್ರ ಹೋದ್ರೆ ಯೋನು ಸಿಗಕ್ಕಿಲ್ಲ. ಯಾವಳ ಮನೆಗೆ ಹೋದ್ರು ನನ್ನ ಬಗ್ಗೆ ಎಲ್ಲ ಅವಳಿಗೂ ಗೊತ್ತು. ಇನ್ನು ಬಾಗ್ಲಾಗೆ ಹೋಗ್ತಿದ್ದಂಕ್ಲೆ ಅಲ್ಲ, ಅಯ್ಯೋ ಯೋನು ಇಲ್ಲಿ ಬಿಡ ನಿನ್ನೆದಿತ್ತು ಅದಕ್ಕೆ ಮಾಡ್ಕೊಂಡಿದ್ವಿ ಅನ್ನೋರೇ ಜಾಸ್ತಿ. ಬರೀ ಸುಳ್ಳು ಹೇಳ್ತಾರೆ. ಈಗ ಇವ್ರನ್ನೆಲ್ಲ ಕಾಯ್ಕೊಂಡು ಕುತ್ಕೊಂಡ್ರೆ ನನ್ನ ಹೊಟ್ಟೆ ತುಂಬಕ್ಕಿಲ್ಲ. ಯೋನಾರ ಮಾಡಿ ಈಗ ಸಾರು ಮಾಡ್ಕೊಂಡು ತಿನ್ನಲೇಬೇಕು. ಸಾರು ಮಾಡ್ಕೊಂಡು ತಿನ್ನೋಣ ಅಂದರೆ ಅದಕ್ಕೆ 28 ಜೋಡಿಸ್ಕೊಂಡು ಎಲ್ಲ ಮಾಡಿಟ್ಟು ಆಮೇಲೆ ಮಾಡಬೇಕು. ಅದ್ನ್ಯಾವನ್ ಮಾಡೇನು ಈಗ? ಏನು ಮಾಡೋದೀಗ? ಓ ಇದೇ ಐತಲ್ಲ ದಾನಶಿವನ ಕರ್ಣಿ, ನಮ್ಮ ಗುಂಡಜ್ಜಿ ಮನೆ. ಯಾರ ಮನೆಗಿಲ್ಲ ಅಂದ್ರೂ ಗುಂಡಜ್ಜಿ ಮನೆಗೇನಿಲ್ಲ ಅನ್ನಕ್ಕಿಲ್ಲ. ಏನಾದರೂ ಸಿಕ್ಕೇ ಸಿಕ್ತತಿ. ಹೋಗಿ ಇಸ್ಕಂದಾರ ಬರೋಣ. ಅಮ್ಮಯ್ಯ, ಇನ್ನೇನು ಮೀನು ಸಾರು ಮಾಡಿಟ್ಟಿದ್ದೀನಿ, ಮುದ್ದೆ ಕೊಟ್ರೆ ಹಾಕಿದ್ದೀನಿ. ಇನ್ನೇನು ಮುದ್ದೆ ಕತ್ತೆ ಆದ ತಕ್ಷಣ ಬಿಸಿ ಬಿಸಿದು ಉಂಡ್ಬಿಡಿ. ಆಗ್ಲಿ ತಗೊಳತ್ತೆ, ಎಲ್ಲರೂ ಜೊತೆ ಕುತ್ಕೊಂಡು ಉಂಡ್ರಾತ್ ತಗ. ಮತ್ತಿನ್ನೆ ನಾನೊಬ್ಳೆಯ ಉಣ್ಣಕ್ ಹೋಗೋಣ. ಅಯ್ಯೋ ಇವಳ ಬಿಸಿ ಬಿಸಿ ಮುದ್ದೆ ತೊಟ್ಟಿದ ತಕ್ಷಣ ಉಣ್ಣೆ. ಏನೋ ಹುಷಾರಿಲ್ದಾಗ ಬಿಸಿ ಬಿಸಿ ಮುದ್ದೆ ಉಣ್ಬೇಕಂತೆ. ಮೀನು ಉಳ್ಳೆ ಬಿಸಿ ಬಿಸಿ ಮುದ್ದೆ ಹಂಗೆ ಮುರ್ಕಂದಂಗ ಸಾರು ಹಚ್ಕೊಂಡು ಗುಳುಮ್ ಗುಳುಮ್ ಮನೆಗೆ ನುಂಗು. ಮೈಯೆಲ್ಲ ಒಂದು ಕಿತ ಏನು ಅಂಟ್ಕೊಂಡ್ರೆ ರೋಗೆಲ್ಲ ಬಿಟ್ಟಾಗ ಓಡಬೇಕು ನೋಡು. ಹಂಗ ಅನ್ಸತಿ. ಬಿಸಿ ಬಿಸಿದ್ ಮಾಡ್ತೀನಿ ಉಣ್ಣೆ ಅಂತ ಅಂದ್ರೆ ಬ್ಯಾಡ ಎಲ್ಲರ ಜೊತೆಗೆ ಉಂಟಾಳಂತೆ ತಣ್ಣಗಾದ್ಮೇಲೆ. ಹಂಗ ಅನ್ಕಣತ್ತೆ. ನಾನು ಯಾವಾಗ ಎಲ್ಲರಿಗೂ ಉಣ್ಣಕ್ಕೆ ಹಿಡ್ದೆ ಒಬ್ಳೆ ಉಂಡಿದೀನಿ ಹೇಳು? ಅದು ಚೆನ್ನಾಗಿದ್ದಾಗ ಚೆನ್ನಾಗಿಲ್ದಾಗ ಒಂದೇ ತರನಯ್ಯ. ಏನಾಗಕ್ಕಿಲ್ಲ ಉಣ್ಣು. ಈ ಮಾವಯ್ಯ ನಿನಗಂತಾನಯ್ಯ ಮೀನ್ ತಗೊಂಡದ್ದು. ಅಯ್ಯವ್ವ ಮೀನು ಉಳೆಯ ಮುದ್ದೆ ಉಣ್ತಾಳೆ ಅಂತಂದು ನೀನ್ ನೋಡಿದ್ರೆ ಹಿಂಗಂತೀಯ. ಆತ್ ಬಿಡತ್ತೆ, ತಗ. ಗುಂಡಜ್ಜಿ ಗುಂಡಜ್ಜಿ ಅಗಳೇ ಯಾರ ಕೂಗ್ತವ್ರೆ? ಯಾರ ಕಣತ್ತೆ? ನೋಡ್ತೀರು. ಹೋಗ್ ನಾನ್ ಬೇರೆ ಇಟ್ಲ ಒಲೆ ಹಚ್ಕೊಂಡಿನಿ ಇವತ್ತು. ಮುಂದು ಬಾಗ್ಲ ಹಾಕಿದ್ನು ಬಿಟ್ಟಿದ್ನು ನೋಡು, ಹಂಗೆ ತೆಗೆದು ಬಂದು ಇಲ್ಲಿ ಕುತ್ಕೊಂಡಿದೀವಿ. ಯಾರ ಬಂದಂಗೈತೆ ಹೋಗ್ ನೋಡು. ಸರಿ ಕಣತ್ತೆ, ನೋಡ್ತೀರು. ಗುಂಡಜ್ಜಿ, ಸುಶೀಲಾ. ಓ ಯಾರದು? ಓ ಪಾರಿ ನೀನ ಬಾರೆ. ಸುಶೀಲಾ, ಯಾಕೆ ಸುಶೀಲಾ ಹುಷಾರಿಲ್ಲ? ಹಂಗೆ ಸ್ವಲ್ಪ ಮೈಯಾಗ ಹುಷಾರಿಲ್ಲ ಕಣೆ, ಜ್ವರ ನೆಗಡಿ ಆಗಿತ್ತು. ಹೌದೇನು? ಅಯ್ಯೋ, ಹಂಗಾರೆ ಮನೆಗೆ ಅಡುಗೆ ಎಲ್ಲ ಮತ್ತೆ ಗುಂಡಜ್ಜಿದೆ ಹಂಗಾರೆ? ಅವ ಅತ್ತೆನೇ ಎಲ್ಲ ಮಾಡ್ತೈತಿ, ಮತ್ ನನ್ನ ಕೈಲಿ ಆಗ್ತಾ ಇಲ್ಲಲ್ಲ, ಅದಕ್ಕೆ ಇವತ್ತೆಲ್ಲ ಒತ್ತೆದೆ ಅಡುಗೆ ಮಾಡ್ತೈತಿ. ಅದು ಇತ್ಲಾಗೆ ಒಲೆ ಹಚ್ಕೊಂಡತಿ ಇವತ್ತು. ಮನೆ ಒಳಗೆ ಮಾಡ್ತಾ ಇಲ್ಲ, ಮನೆ ಇತ್ಲಾಗೆ ಒಲೆ ಹಚ್ಕೊಂಡು ಅಡುಗೆ ಮಾಡ್ತೈತಿ. ಅದೇನೋ ನನಗೆ ಹುಷಾರಿಲ್ಲ ಅಂತ ಮಾವಯ್ಯ ಮೀನು ಬಂದದ್ದು ಅಂತೆ, 1 kg ಮೀನು ತಗೊಂಡತ್ತು. ಅದನ್ನ ಸಾರು ಮಾಡಿ ಈಗ ಮುದ್ದೆ ಮಾಡಕ್ ಇಟ್ಟತಿ. ಏನು ಮೀನ್ ಸಾರ? ಎಲ್ಲೈತ್ ಗುಂಡಜ್ಜಿ? ಇತ್ಲಾಗೈತಿ. ಅಯ್ಯೋ ಇದಾಕಂಗ್ ಓಡಕ್ಕಿ ಯಾಕೆ ಪಾರಿ? ಗುಂಡಜ್ಜಿ ಯೋನು ಮೀನ್ ಸಾರು ಮಾಡಿದೆ ಅಂತೆ? ಕಣೆ ಪಾರಿ, ನಮ್ಮ ಅಜ್ಜ 1 kg ತಗೊಂಡತ್ತು. ಅದನ್ನ ಸಾರು ಮಾಡಿ ಮುದ್ದೆಗೆ ಹಾಕಿಟ್ಟಿದ್ದೀನಿ. ಬಾಬಾ ಕುತ್ಕೋ ಬಾ. ಏನು ಹಿಂಗ್ ಬಂದಲ್ಲ? ಆಹಾ, ಒಳ್ಳೆ ಟೈಮಿಗೆ ಬಂದೆ. ಅವ್ರ ಮನೆಗೆ ಇವ್ರ ಮನೆಗೆ ತಂಗಳು ಸಾರು ಆ ಸಾರು ಇಸ್ಕೊಳಕ್ಕಿನ ಬಿಸಿ ಬಿಸಿ ಮೀನ್ ಸಾರು. ಆಹಾಹಾ, ಎಂತ ಅದೃಷ್ಟ ಇವತ್ತು ನಂದು. ಇದ್ಯಾಕೆ ಪಾರಿ ನಿಂತ್ಕೊಂಡ್ಬಿಟ್ಟೆ? ಯೋನ್ ಬಂದದ್ದಂತ ಹೇಳಲೇ ಇಲ್ಲ. ಅದು ಗುಂಡಜ್ಜಿ ಇನ್ನೆತ್ತಕ್ಕೆ ಬಂದಿರ್ತಾಳೆ. ಕೊಯ್ಯಾಗ ಹಿಡ್ಕೊಂಡ್ ಬಂದಿರೋ ನೋಡಿದ್ರೆ ಗೊತ್ತಾಗಕ್ಕಿಲ್ಲ. ಸಾರು ಇಸ್ಕೊಂಡು ಹೋಗಕ್ಕೆ ಬಂದಿರ್ತಾಳೆ. ಇವಳ್ದೇನು ಅದೇ ಅಲ್ಲ ಕೆಲಸ, ಯಾವಾಗ್ಲೂ ಅವ್ರ ಮನೆಗೆ ಇವ್ರ ಮನೆಗೆ ಸಾರು ಇಸ್ಕೊಂಡು ಉಣ್ಣೋದು. ಅಯ್ಯೋ ಗುಂಡಜ್ಜಿ, ಎಂತ ಕೆಲಸ ಆಗಿತ್ತು ಗೊತ್ತಾ ಇವತ್ತು? ಬೆಳಗ್ಗೆ ಸಾರು ಮಾಡೋಣ ಅಂತ ಹೋದ್ನ್ಯಾ, ಎಲ್ಲ ರೆಡಿ ಮಾಡ್ಕೊಂಡು ಖಾರ ಅರ್ದಿಟ್ಕೊಂಡಿನಿ. ಇನ್ನೇನು ಒಗ್ಗರಣೆ ಹಾಕೋಣ ಅಂದ್ರೆ ಎಣ್ಣೆನೇ ಇರಬಾರ್ದ. ಅದಕ್ಕೆ ಎಣ್ಣೆ ತರಕ್ಕೆ ಅಂಗಡಿಗಂತ ಹೋದೆ. ಅಂಗಡಿನ ಇವತ್ತು ಬಾಗ್ಲಾಕೆಂದು ಯಾತಕ್ಕೆ ಹೋಗಿದ್ದಾನೆ, ಎಣ್ಣೆನೂ ಇಲ್ಲ. ಯಾರ ಮನೆಗಾರ ಹೋಗಿ ಇಸ್ಕೊಂಬನ ಅಂತ ಕೇಳೋಣ ಅಂತ ಹೋದೆ, ಎಲ್ಲ ಒಳಗೆ ಇಲ್ಲ 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 ಅಂದ್ರು. ಇನ್ನೇನು ಮಾಡೋದು? ಖಾರ ಅರ್ದಿಟ್ಟು ದಂಗೆ ಮುಚ್ಚಿಟ್ಬಿಟ್ಟು ಆತಗೆ ನಿಮ್ಮ ಮನೆಗೆ ಒಂದನಿ ಸಾರ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಪಾಪ ನೀವು ನೋಡ್ರೆ ಮೀನ್ ಸಾರು ಮಾಡಿದೀರಾ, ಬ್ಯಾಡ್ ಬಿಡತ್ತಾಗಿ. ಏನಾರ ರಾತ್ರಿ ಗೀತ್ರಿದ್ದಿ ಆದ್ರೆ ಸಾರು ಉಳಿದ್ರೆ ಕೊಡಜ್ಜಿ ಒಂದಿಟ್ಟ ಏನ್ ಮಾಡೋಣ ಮತ್ತೆ. ಇಲ್ಲ ಅಂದ್ರೆ ಎಣ್ಣೆ ಬಂದ್ಮೇಲೆ ಮಾಡ್ಕೊಂಡು ತಿನ್ಬೇಕಾಕತಿ. ಅಮ್ಮಯ್ಯಪ್ಪ ಹೋಗೈತೆ ಇದಕ್ಕೆ ಮಾರ್ಕೆಟಿಗೆ ತಗೊಂಬರಕ್ಕೆ. ಆಯಪ್ಪ ಬರೋವರೆಗೆ ಉಪವಾಸ ಹೆಂಗಿರೋದು ಹೇಳು? ಅನ್ನ ಮಾಡ್ಕೊಂಡಿನಿ.
ಈಗ ಸಾರು ಮಾಡೋದಕ್ಕೆ ಚಿಂತೆ ಆಗೈತಿ. ಅದಕ್ಕೆ ಬಂದೆ ನಿಂತಾವ. ರಾತ್ರಿದ ಏನಾರ ಉಳ್ಕೊಳ್ಳೋದು ಸಾರು ಇದ್ರೆ ಕೊಡ್ತೀಯ ನೋಡು. ಆಹಾ, ಎಷ್ಟು ನಾಟಕ ಆಡ್ತೀಯ ಪಾರಿ. ಮೀನ್ ಸಾರು ವಾಸನೆ ಕಂಡುಬಿಟ್ಟು ಈಗ ನೀನು ರಾತ್ರಿದ ತೊಂಗುಳು ಸಾರು ಇಸ್ಕೊಂಡು ಹೋಗ್ತೀಯ. ಏನು ಆಟ ಆಡ್ತೀಯ? ಅಯ್ಯೋ ಹೌದಾ, ಆ ಕಡೆ ನಾನು ಎಣ್ಣೆ ಕೊಡ್ತಿದ್ನಲ್ಲ, ತಗೊಂಡು ಹೋಗ್ಬೇಕಾಗಿತ್ತು. ಎಣ್ಣೆ ತಗೊಂಡು ಹೋಗಿ ಒಗ್ಗರಣೆ ಹಾಕ್ಯಂದ್ರೆ ಹಾಕತ್ತು. ನಾನೇ ಕೊಡ್ತಿದ್ನಲ್ಲ ಒಂದು 2 ಸೋಟ. ಮತ್ತಿನ್ನೇನ್ ನಿಂತಾವ್ ಎಣ್ಣೆ ಕೇಳಕ್ ಹೋಗೋಣ. ಓದ್ಸಲಿ ಇಸ್ಕೊಂಡ್ರದನ್ನೇ ಕೊಟ್ಟಿಲ್ಲ ಅಂತೀವಳಿ, ಕೇಳಕ್ ಹೋಗ್ಲಿಲ್ಲ ಕಣಜ್ಜಿ. ಅದಕ್ಕೆ ಸುಮ್ನೆ ಒಂದನಿ ಸಾರು ಇಸ್ಕೊಂಡ್ ಹೋಗೋಣ ಅಂತ ಬಂದೆ ಆಟೆಯ. ಕೊಟ್ರ ಹಾಕತ್ತು. ನಾನೇ ಕೊಡಲ್ಲ ಅಂತಿದ್ಯ. ಏನೋ ಬರೋದ್ ಬಂದಿದ್ದಿ ಬಾ. ತೊಂಗುಳು ಸಾರು ಹಾಕಿ ಮೀನ್ ಸಾರೇ ಮಾಡಿದೀನಿ, ಅದನ್ನೇ ಇಸ್ಕೊಂಡ್ ಹೋಗು. ಪಾರಿ, ಲಡ್ಡು ಬಂದು ಬಾಯಿಗೆ ಬಿತ್ತ. ಆಹಾ, ಅವಳಿಗೆ ಬೇಕಾಗಿದ್ದು ಅದೇಯ, ಇವತ್ತು ಹೇಳಿದ್ದು ಅದೇಯ. ಇನ್ ಬಿಡ್ತಾಳಾಕಿ. ಅಯ್ಯೋ ಅಜ್ಜಿ, ಮೀನ್ ಸಾರು ಏನ್ ಬ್ಯಾಡ. ಏನಾರ ರಾತ್ರಿ ಪಾತ್ರದ ಏನಾರು ಮಾಡಿದ್ ಉಳ್ದಿದ್ರೆ ಕೊಡು. ಬಾಪ, ನೀವು 1 kg ಮೀನ್ ತಗೊಂಡಿರ ಅಂತೀಯ. ನಿಮ್ಮ ಮನೆಯವರಿಗೆ ಸಾಕಾಗಲ್ಲ, ಮತ್ತೆ ನನಗೆ ಕೊಡ್ತೀಯ ಅದ್ರಾಗ ಸಾರ. ಬ್ಯಾಡ ಕಣಜ್ಜಿ, ಸುಮ್ಮನೆ ಯಾವ್ದಾರ ಉಳ್ದಿದ್ರೆ ಕೊಡು ಸಾರ್. ಮತ್ತೆ ಯಾಕೆ ಬಿಸಿ ಮೀನ್ ಸಾರು ಕೊಡೋಕೆ? ಹಾ, ಏನ್ ನಾಟಕ ಆಡ್ತಾಳಪ್ಪ. ಎಂತ ಮಾತಾಡ್ತೀಯ? ಈಗ ತಾನೇ ಬಿಸಿ ಮೀನ್ ಸಾರು ಮಾಡಿ ತೊಂಗುಳು ಸಾರು ಕೊಡಕ್ ಹೋದೇನೆ. ಇವನು ಬೇಡ, ಬಿಸಿದು ಇಸ್ಕೊಂಡೋಗು. 1 kg ತಗಂದ್ರೆ ಏನಾಯ್ತು? ನೀನೇನು ಓಟುವ ತಿಂದ್ಬಿಡ್ತೀಯ. ಏನೋ ಒಂದ್ ಕಡೆ ಹಾಕಿ ಸಾರು ಕೊಡ್ತೀನಿ, ತಂಬ ಬಾಟ್ಲಿ ತಂಬ. ಬ್ಯಾಡ್ ಬಿಡಜ್ಜಿ. ಕತ್ತಂಬರೆ ಬ್ಯಾಡ ಒಂದ್ರು ಬಲವಂತ ಮಾಡ್ತೀನಿ ನೋಡು. ಕೊಡು. ಮನೆಗೆ ಯಾರ ಸಾರು ಕೇಳ್ಕೊಂತ ಬಂದ್ರೆ ಬಿಸಿ ಸಾರು ಮಾಡಿ ಇಟ್ಕೊಂಡು ಮತ್ತೆ ಅದು ಮೀನ್ ಸಾರು ಮಾಡಿ ಇಟ್ಕೊಂಡು ನಿಂಗೆ ತೊಂಗುಳು ಸಾರು ಕೊಡ್ತಾರೇನೆ. ತಂಬ ನಾನು ಅಂತ ಅಲ್ವೇ ಅಲ್ಲ. ಅದೇ ಕಣಜ್ಜಿ, ನಿಂತಾವನೆ ಹುಡ್ಕೊಂಬರೋದ್ ನಾನು ಎಲ್ಲೂ ಹೋಗಕ್ಕಿಲ್ಲ. ನೀನು ಧಾರಾಳ ಮನಸ್ಸಿನವಳು. ಅಂಥದ್ದು ಇಂಥದ್ದು ಅಂತ ಅನ್ನಕ್ಕಿಲ್ಲ. ಎಲ್ಲಾರನು ಒಂದೇ ರೀತಿಯಿಂದ ಕಾಣ್ತೀಯ. ಅದಕ್ಕೆ ಯಾರ ಮನೆಗೂ ಹೋಗಕ್ಕಿಲ್ಲ, ನಿಂತಾವೇ ಬರೋದ್ ನಾನು. ತತ್ತಂಬಾಯಿ, ಇವನ್ ಧಾರಾಳ ಮನ್ಸು. ಒಂದನಿ ಸಾರು ಕೊಟ್ರೆ ಸಾವ್ದೋಗಲ್ಲ. ತಮ್ಮ ಎಲ್ಲರೂ ಮನ್ಸ್ರಿ. ಮಾಡಿದಾಗ ಒಳ್ಳೇದನ್ನ ತಿನ್ಬೇಕು, ಉಣ್ಬೇಕು, 4 ಒಳ್ಳೆ ಮಾತಾಡ್ಬೇಕು. ತಮ್ಮ ತಗೊಳಜ್ಜಿ. ಅಜ್ಜಿ ಜಾಸ್ತಿ ಏನ್ ಬೇಡ, 1 ಹೊತ್ತಿಗೆ ಆಗ ಒಟ್ಟು ಕೊಟ್ಟು ಸಾಕಿ. ಆಮೇಲೆ ಪಾಪ ನೀವು ಎಲ್ಲರಿಗೂ ಮಾಡ್ಕೊಂಡಿರಾ, ಆಮೇಲೆ ನನಗೆ ಕೊಟ್ಟು ಮತ್ತೆ ನೀವು ಉಣ್ಣ ಖಾಲಿ ಮಾಡ್ಕೊಂಡಿರಾ. 1 ಹನಿನೇ ಕೊಟ್ಟು ಸಾಕು. ತಂಬರೆ ಕೊಡ್ತೀನಿ. ನಾನಂಗ ಒನಿ ಪನಿ ಮಾಡಲ್ಲ. ಎಲ್ಲರಿಗೂ ಆಗಿ ಉಂಡು ಇನ್ನು ಉಳಿಬೇಕು. 2 ದಿವಸಕ್ಕೆ ಆಗ ಒಟ್ಟು ನಾನು ಮಾಡೋದು. ಜಾಸ್ತಿನೇ ಐತೆ, ತಂಬ ಕೊಡ್ತೀನಿ. ಸರಿ ಕಣಜ್ಜಿ, ತಗಳೆ ಅಮ್ಮಯ್ಯ, 2 ಕಡೆ ಹಾಕಿದೀನಿ. 2 ಹೊತ್ತಿಗೆ ಬರ್ತದ ಸಾರ್. ಅಯ್ಯೋ ಅಜ್ಜಿ, ಮೀನೆಲ್ಲ ಯಾತಕ್ಕೆ ಹಾಕಕ್ ಹೋಗಿ? ನನ್ಗೇನ್ ಮೀನೆಲ್ಲ ಇವನು ಬೇಡ. ಒಂದಿಟ್ಟು ಹುಳಿ ಕೊಡು ಸಾಕು. ಸಾಕು, ಬರೀ ಹುಳಿಗೋಸ್ಕರ ಬಂದೆ ಆಟೆ ನಾನು. ಮೀನೆಲ್ಲ ಇವನ್ ಬೇಡ. ಪಾಪ ನೀವು ತಗೊಂಡಿರೋದು 1 kg ತಗೊಂಡಿಯ, ಮನೆ ಮಂದಿಗೆಲ್ಲ ಬೇಕು. ಎತ್ತಗಕ್ಕವೆ ಬ್ಯಾಡ್ ತಕ್ಕ. ಎಲ್ಲ ಇವಳ ಎಷ್ಟು ನಾಟಕ ಮಾಡ್ತಾಳೆ ನೋಡು. ಮಂದಾಗೆ ಖುಷಿ ಪಡ್ತದಾಳೆ. 2 ಕಡೆ ಬಿದ್ಬಿಟ್ಟವಿ ಅಂತ ಹೇಳಿ ಈಗ ಮ್ಯಾಗ್ಲ ಮಾತಿಗೆ ಬ್ಯಾಡ ಕಣಜ್ಜಿ ತಕ್ಕ, ಬರೀ ಹುಳಿ ಸಾಕು ಅಂತೇಳಿ. ಭಾರಿ ನಾಟಕ ಪಾರ್ಗಾತಿ. ಎಲ್ಲರಿಗೂ ಓದೋ ತಗ. ಮೀನ್ ಸಾರು ಅದೇ ಗತಿ ಅಂದ್ಮೇಲೆ ಬರೀ ಯಾರು ಹುಳಿ ಕೊಡಕ್ ಹೋಗಾರೇನಿ? ಯಾತು ಕೊಡ್ಬೇಕು? ಕೊಡ್ಲದ್ಮೇಲೆ 1-2 ಕಡೆ ಕೊಟ್ಟಂಗಲ್ದ ಹುಳಿ ಯಾರು ಕೊಡ್ತಿದ್ದಾರೆ ಮೀನ್ ಸಾರು ಮಾಡ್ಕೊಂಡು. ತಗ ಏನು ಆಗಕ್ಕಿಲ್ಲ. ಎಲ್ಲರೂ ಅನ್ಸರ್ಸ್ಕೊಂಡು ತಿನ್ಬೇಕು ಇದ್ರಲ್ಲಿ. ತಗಳೆ, ಏನು ಆಗಕ್ಕಿಲ್ಲ. ಹಂಗಲ್ ಕಣಜ್ಜಿ, ಪಾಪ ನೀವು ದುಡ್ಡು ಕೊಟ್ಟು ತಗೊಂಡಿರ ತಿಂಬಕ್ಕೆ ನಾನೀಗ ಕೊಡ್ತಾ ಇದೀಯ. ನೀನ್ ಬಿಸಿ ಸಾರ್ನಿ ಈಗಿನ ಕಾಲದಾಗ ಯಾಕೆ ಕೊಡ್ತಾರೆ ಅವಳು? ಹಿಂಗ್ ಮಾಡಿದ ತಕ್ಷಣ ಬಿಸಿ ಸಾರ ನೀನೇ ಕೊಡೋದು. ಅಯ್ಯೋ ಅಂತಂದ್ರೆ ಚೆನ್ನಾಗಿದ್ದಾಗ ಅಕ್ಕಪಕ್ಕದವ್ರ ಜೊತೆ ಎಲ್ಲದನ್ನು ಅನ್ಸರ್ಸ್ಕೊಂಡು ಕೊಟ್ಕೊಂಡು ಹೋಗ್ಬೇಕು, ತಿನ್ಕೊಂಡು ಉಣ್ಕೊಂಡು. ಬಿಸಿಯದು ತೊಂಗುಳ್ದು ಅನ್ನೋದೆಲ್ಲ ಇಲ್ಲ ನನ್ನ ಹತ್ರ. ತಗ ನಾನು ಯಾರು ಬಂದ್ರು ಆಟೆ. ಆತ್ ಕೊಡಜ್ಜಿ, ನೀನ್ ಯೋಟೆ ಆಗ್ಲಿ ಧಾರಾಳ ಮನಸ್ಸಿನವಳು. ಕೊಡು. ಹುಷಾರ್ ಕಡೆ ಸುಡ್ತತೆ. ಈಗ ತಾನೇನು ಇಳಿದಿದ್ದೀನಿ, ಕೊತ್ತ ಕುದೀತಿದ್ದು ಸಾರು ಇಳಿಸಿದೀನಿ. ಹುಷಾರ್, ಕೈ ಸುಟ್ಕೊಂಡಿ. ಸರಿ ಕಣಜ್ಜಿ, ಆತು. ಹೆಂಗ ತೊಂಗಳು ಸಾರು ಪಂಗಳು ಸಾರು ಇದ್ದು ಕೊಡ್ತೀಯ ಅಂತ ಬಂದೆ. ಪುಣ್ಯಕ್ಕೆ ಮೀನ್ ಸಾರು ಮಾಡಿದ್ ಬಿಸಿ ಸಾರನ್ನೇ ಕೊಟ್ಟಿ. ನಿನ್ಗೆ ಒಳ್ಳೇದಾಗ್ಲವ. ನೀನ್ 100 ಕಾಲ ಚೆನ್ನಾಗಿರು. ಪುಣ್ಯ ಸಿಗ್ಲಿ ನಿನಗೆ. ಅಂತ ದೊಡ್ಡ ಮಾತೆಲ್ಲ ಏನು ಆಡಕ್ ಹೋಗ್ಬೇಡ. ನಾನೇನು ಮಾಡಬಾರ್ದು, ದೊಡ್ಡ ಪುಣ್ಯ ಏನು ಮಾಡಿಲ್ಲ. ಇವನ ಕೈಲಿ ಆಗ ಒಟ್ಟು ಯಾರು ಕೇಳಿದ್ನ ಇಲ್ಲ ಅಂದಂಗೆ ಕೊಡ್ತಾ ಇದ್ದೀನಿ ಆಟೆ. ಅದಕ್ಕೆ ಯಾಕೆ ನೀನು ಅಟ್ಟಿಗೆ ಕೇರ್ಸಿ ಒಟ್ಟು ಹೊಗಳ್ತಿ ಹೇಳು? ಸರಿ, ಅದೆಲ್ಲ ಇದ್ದವೆ ಮಾತುಗಳು. ಈಗ ಯಾಕೆ
ಹೋಗ್ ಬಿಸಿದ ಅನ್ನ ಮಾಡ್ಕೊಂಡಿನಿ ಅಂದೆಲ್ಲ ಮತ್ತೆ ಉಣ್ಣು. ಮತ್ ಮುದ್ದೆ ಗಿದ್ದೆ ಮಾಡ್ಕೊಂಡೆಲ್ಲ ಏನ್ ಮುದ್ದೆ ಗಿದ್ದೆನ ತಗೊಂಡ್ ಹೋಗ್ತೀಯ ಕೊಡನೆ. ಹಾ ಇವ್ ಅತ್ತಿಗೆ ಏನಾಗಿತ್ತಪ್ಪ, ಅವಳಿಗೆ ಎರಡ್ ಕಡೆ ಯಾಕೆ ಸಾರು ಕೊಟ್ಟದ್ದಲ್ದಲೆ ಮತ್ತೆ ಬೇರೆ ಮುದ್ದೆ ತಗೊಂಡ್ ಹೋಗ್ತೀಯ ಅಂತ ಕೇಳ್ತತಿ. ಬಿಟ್ಟು ಸಾರಿನ ಪಾತ್ರೆನ ಎತ್ಕೊಡಂಗ್ ಕಾಣ್ತತಿ ಇವತ್ತಿ. ಅಯ್ಯಯ್ಯ ಕೊಟ್ಟದ್ ಸಾಕಾಗೈತಿ, ಸುಮ್ ಕೊಳ್ಸ ಬಿಟ್ಟು ಮತ್ತೆ ಮುದ್ದೆ ತಗೊಂಡ್ ಹೋಗ್ತೀಯ ಅನ್ನ ತಗೊಂಡ್ ಹೋಗ್ತೀಯ ಅಂತ ಕೇಳ್ಕೊಂಡ್ ಕುತ್ಕೊಂತತಿ. ಆಕಿಗೇನು ಸಾರು ಕೊಟ್ಮೇಲೆ ಅನ್ನ ಮುದ್ದೆನು ಮಾಡ್ಕೊಳಕ್ ಹಾಕಿಲ್ವಿ, ಅದನ್ನು ಬಾರನೆ ಇವಳಿಗೆ. ಏನ ಮುದ್ದೆನ? ಮುದ್ದೆ ಮೀನ್ ಸಾರಿಗೆ ಚೆನ್ನಾಗಿರ್ತಿತ್ತು. ನೋಡ್ದೆ ಅವಳನ್ನ ಮುದ್ದೆ ಅಂತ ತೆಗೆದಿದ್ದಾಳ. ಮುದ್ದೆನು ಚೆನ್ನಾಗಿರ್ತಿತ್ತು ಸಾರಿಗೆ ಅಂತವಳೆ. ಬಿಟ್ರೆ ಎಲ್ಲದನ್ನು ಇಲ್ಲೇ ಇಸ್ಕೊಂಡು ಹೋಗ್ಬಿಡ್ತಾಳೆ. ಹಂಗಾರೆ ತಗೊಂಡ್ ಹೋಗಂತ ಮುದ್ದೆ ಚೆನ್ನಾಗಿರ್ತೈತಿ. ಮತ್ತೆ ಈಗಿನ ಹಿಟ್ಟು ಹಾಕಿದೀನಿ, ಇನ್ನೇನ್ ಕೂಡಿಸ್ತೀನಿ ತಗೊಂಡ್ ಹೋಗಂತೆ. ಹೌದೇನ ದಿನ ಆಗಿಲ್ಲ ಮುದ್ದೆ? ಬ್ಯಾಡ್ ಬಿಡಂಗಾರೆ ಪಾಪ ಓದ್ತಕ್ಕತ್ ನಿಂದ ಆಗದು ಮುದ್ದೆ ಬ್ಯಾಡ, ಅನ್ನನೇ ಮಾಡಿದೀನಿ ಅದ್ರಾಗೆ ತಿಂತೀನಿ ಬಿಡು ಹೋಗಿ. ಅಯ್ಯೋ ಹಾಕ್ತೀರ ಇನ್ನೊಂದು ಇಟ್ಟತ್ತು, ಇನ್ನೊಂದು ತಾಸು ಕಾಯಿ ಆತು. ಬ್ಯಾಡ್ ಬಿಡಜ್ಜಿ, ಮುದ್ದೆ ಆಗೋದು ಲೇಟ್ ಆಕತ್ ನಿಂದು. ನಾನು ಒಟಸ್ಕೊಂಡಿನಿ, ತಗೊಂಡ್ ಹೋಗ್ತೀನಿ. ಅನ್ನ ಬೇರೆ ಮಾಡಿ ಇಟ್ಕೊಂಡಿ ಬಿಸಿ ತಣ್ಣಗಕತ್ತೆ, ಅದ್ರಾಗೆ ಉಣ್ತೀನಿ ತಗ. ಬ್ಯಾಡ ಮುದ್ದೆ. ಸರಿ ಆಗ್ತಾನೆ. ನಾನೇನಂತ ಮುದ್ದೆ ಗಿಟ್ಟಾಕಿ ತಗೊಂಡ್ ಹೋಗ್ಕೊಳ್ಳೆ ಅಂತ ಅನ್ಕೊಂಡೆ, ನೀ ನೋಡಿದ್ರೆ ಬ್ಯಾಡ ಅಂತೀಯ. ಮತ್ತೇನು ಅನ್ನ ಮಾಡ್ಕೊಂಡಿಲ್ಲ ಅಂತ ಮತ್ತೆ ಹೋಗ್ ಮತ್ತೆ ಹೋಗ್ ಬ್ಯಾಡ ರೊಟ್ಟಿಗೆ ಏನ್ ಮಾಡೋದು. ಸರಿ ಕಣಜ್ಜಿ ಬೋರ್ತೀನಿ, ನಿಂಗೆ ಒಳ್ಳೇದಾಗ್ಲಿ. ಬೋರ್ತೀನಿ ತಗ. ಹೋಗ್ ಬಾ. ಸುಶೀಲಾ ಹೇಳಪ್ಪಾರಿ, ಅತ್ತೆ ಹೇಳ್ತಾರ ಮುದ್ದೆ ಕತೆ ಮುದ್ದೆ ತಗೊಂಡ್ ಹೋಗಂತೀರು. ಬ್ಯಾಡ ಕಣೆ ಸುಶೀಲಾ, ಇದೇ ದೊಡ್ಡದಾತು ಸಾಕು. ನಾನೇ ಹೋಗಿ ಅನ್ನ ಮಾಡ್ಕೊಂಡಿನಿ, ಅದ್ರಾಗೆ ಉಣ್ತೀನಿ. ಬ್ಯಾಡ ತಗ. ನೀನು ಬಾಳ್ ಪುಣ್ಯ ಮಾಡಿದಿ ಕಣೆ ಸುಶೀಲಾ. ನಿಮ್ಮ ಅತ್ತೆ ಯೋಟ್ ಒಳ್ಳೇದ್ ನೋಡು. ಯಾರಿಗೂ ಅಯ್ಯೋ ಅಂತ ಕೇಳಿದ್ರು ಇಲ್ಲ ಅನ್ನಕ್ಕಿಲ್ಲ. ಧಾರಾಳ ಮನ್ಸಿನ ನಿಮ್ಮ ಅತ್ತೆ. 100 ಕಾಲ ಚೆನ್ನಾಗಿ ಬಾಳ್ಯವ. ಅತ್ತೆ ಸೊಸಿ ಇಬ್ರು ಚೆನ್ನಾಗಿರ್ಲಿ. ಕಣೆ ಪಾರಿ, ನೀನ್ ಹಿಂಗೆ ದಿನ ಬರ್ತಾ ಇರು, ನಾವಿನ್ನೂ 100 ಕಾಲ ಚೆನ್ನಾಗಿ ಬಾಳ್ತೀವಿ. ಯಾಕೆ ಸುಶೀಲಾ ಹಂಗಂತೀಯ? ಹಂಗಲ್ಲ, ತಪ್ಪು ತಿಳ್ಕೊಬೇಡ. ನಾ ಹೇಳಿದ್ದು ನೀನ್ ಹಿಂಗ್ ದಿನ ಬಂದ್ರೆ ದಿನಾಲು 100 ಕಾಲ ಚೆನ್ನಾಗಿರ್ರಿ ಅಂತ ಆರೈಸ್ತೀಯಲ್ಲ, ನೀನ್ ಆರೈಕೆಯಿಂದ ನಾವು ಚೆನ್ನಾಗಿರ್ತೀವಿ ಅಂತ ಹೇಳ್ದೆ ಆಟಯ್ಯ. ಓ ಹಂಗ? ಸರಿ ಅದಕ್ಕೆ ದಿನ ಸಾರಿಸ್ಕನಕ್ಕೆ ಬರ್ಬೇಕಾಗಿಲ್ಲ ಬಿಡು. ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ ನಾನು ಆರಿಸ್ತೀನಿ. ಸರಿ ಕಣೆ ಪಾರಿ, ಉಣ್ಕೊಂಡೋಗಂತೀರ ಮತ್ತಿನ್ನೇನು? ಅಯ್ಯೋ ಬ್ಯಾಡ್ ಕಣೆ, ಒಕ್ಕೋನಿ ಸಾಕು. ಸಾರು ಕೊಟ್ಟತ್ತಲ್ಲ ಮತ್ತೆ ಅತ್ತಿಗೆ ಅಲ್ಲೇ ಹೋಗಿ ಉಣ್ತೀನಿ ಬಿಡು. ಸರಿ ಆತು, ಹೋಗ್ ಬಾ. ಅಲ್ಲಿ ಕಣತ್ತೆ, ಅವಳಿಗೆ ಯಾಕೆ 2 ಕಡೆ ಹಾಕಕ್ ಹೋಗಿದ್ದೈತಿ? ನೀನು ಒಳ್ಳೆ. ಹೋಗ್ಲಿ ಬಿಡತ್ತೆ, ತಿಂದ್ರು ತಿಂತಾಳೆ. ಆಸ್ ಬುರುಕಿ ಒಂದೇ ಕಡೆ ಹೆಂಗ್ ಹಾಕನಿ ಹೇಳು? ಅಂತ ಆಸ್ ಬುರುಕಿ ಮತ್ತೆ ಬಂದಳೆ ಮನೆಗೆ. ಒಂದೇ ಕಡೆ ಹಾಕಿದ್ರೆ ಸರಿ ಇರಕ್ಕಿಲ್ಲ ಅಂತೀವಳಿ, 2 ಕಡೆ ಹಾಕಿದೆ. ಹೋಗ್ಲಿ ಬಿಡು, ತಿನ್ಕೊಳ್ಳಿ. ಆಮೇಲೆ ಒಂದ್ ಕಡೆ ಹಾಕಿ ಈ ಗುಂಡಜ್ಜಿ 2 ಕಡೆನೂ ಹಾಕ್ದಂಗೆ ಅಂತ ಒಂದ್ ಕಡೆ ಹಾಕಿದಾಳವ. ಮುಟ್ರು ಮಿಸ್ಕಿದಂಗ ಹಾಕಿದಾಳ ನೋಡ್ ಸಾರ್ನ ಅಂತ ಹೇಳಿ ಅದಕ್ಕೂ ಆಡ್ಕೊಂತಾಳಕ್ಕೆ 4 ಜನದಿದ್ರಿಗೆ ಹೋಗಿ. ಅದಕ್ಕೆಯ ದಾಪ್ನೆ ಒಂದಿಟ್ಟು ಸಾರು ಕೊಟ್ಟು 2 ಕಡೆ ಹಾಕಿದೆ. ಬಿಡು, ಇವನು ಆಗಕ್ಕಿಲ್ಲ. ಸುಮ್ಮನೆ ಜನದಿದ್ರಿಗೆ ಆಡ್ಕೊಂತಾಳ ಆಟು ಈಟು ಅಂತಂದು. ಅಯ್ಯ ನೀನ್ ಒಳ್ಳೆ ಬಿಡತ್ತೆ. ಆಕಿ ಕೊಟ್ರು ಆಡ್ಕೊಂತಾಳೆ, ಕೊಡ್ಲುದ್ರು ಆಡ್ಕೊಂತಾಳೆ. ಆಕಿ ಓಟ್ ಕೊಟ್ರು ಆಟಯ್ಯ. ಆಟ ಕೊಟ್ರು ಈಟು ಅಂತಾಳೆ, ಈಟ್ ಕೊಟ್ರು ಆಟ ಅಂತಾಳೆ. ಅವಳ್ದೇನು ಹೆಚ್ಚಿದೀಯಾ? ಸರಿ ನಾನೇ ಮುದ್ದೆ ಕೂಡಿಸ್ತೀನಿ, ಬಾಯ್ ತೆಗಿ. ಓಟ ತನಕ ಕುತ್ಕೊಂತೀವಿ ಒಲೆ ಮಂದಿ. ಬೇಡ ಆತು, ನಾನೇ ಕೂಡಿಸ್ತೀನಿ. ಮತ್ತೆ ನೀನ್ ಮಾಡ್ಕೊಳಕ್ ಹೋಗ್ಬೇಡ, ಸುಮ್ಕಿರು. ಉಣ್ಣುವಂತೆ ತಟ್ಟೆ ತಂಬರೋಗಿಲ್ಲ, ಬಿಸಿದಂಗೆ ತೊಟ್ಟಿ ಹಾಕ್ತೀನಿ ತಟ್ಟೆಗೆ. ಅಲ್ಕಣತೆ ಅಲ್ಲ ಇಲ್ಲ ಎಲ್ಲ ಇಲ್ಲ, ಹೋಗಿ. ನೋಡಿದ್ರಲ್ಲ ಗೆಳೆಯರೆ, ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.